ಎಲ್ಲರಿಗೂ ಶರಣಾರ್ಥಿಗಳು. ಪರಮ ತಪಸ್ವಿ ವಿಜಯ ಮಹಂತರನ್ನು ಮನದಲ್ಲಿ ಸ್ಮರಿಸಿಕೊಡ್ತಾ ನಮ್ಮ ಗುರುಗಳಾಗಿರ್ತಕ್ಕಂತಹ DG ಸಜ್ಜನ್ ಸರ್ ಮನೆಯಲ್ಲಿ ಸೇರಿರ್ತಕ್ಕಂತಹ ಇದೊಂದು ವ್ಯವಸ್ಥೆ ಅಂದರೆ ಇದು ಒಂದು ಅನುಭವ ಮಂಟಪ ಅಂತ ನಾನು ಭಾವಿಸ್ಕೊಳ್ತೀನಿ. ಅನುಭವ ಮಂಟಪ ಅಂದ್ರೆ ಬೇರೆ ಯಾವುದೂ ಅಲ್ಲ, ಒಬ್ಬರಿಗಿಂತ ಇಬ್ಬರು ಸೇರಿಬಿಟ್ರೆ ಅದು ಅನುಭವ ಮಂಟಪನೇ ಅಲ್ಲ. ಅದಕ್ಕಿಂತ ಗ್ರಾಮೀಣ ಪರಿಸರದಲ್ಲಿ ವೇದ ಸುಳ್ಳಾಗ್ಬೋದು, ಗಾಜ್ ಸುಳ್ಳಾಗಂಗಿಲ್ಲ. ಏನು ಒಬ್ಬರಿಗಿಂತ ಇಬ್ಬರು ಲೇಸು, ಒಬ್ಬರಿಗಿಂತ ಇಬ್ಬರು ಲೇಸು. ಅದಕ್ಕೆ ಇಂಗ್ಲೀಷ್ನಾಗ ಒಂದು ಮಾತು ಹೇಳ್ತಾರೆ, ಸೊಸೈಟಿ ಈಸ್ ಮೋರ್ ದ್ಯಾನ್ ಆ್ಯನ್ ಇಂಡಿವಿಜುವಲ್ ಅಂತ. ಒಂದು ಸಂಸ್ಥೆ, ಒಂದು ಸೊಸೈಟಿ ಅಂತಂದರೆ ಅದು ಒಬ್ಬ ವ್ಯಕ್ತಿಗಿಂತ ದೊಡ್ಡದು ಅಂತ. ಕಾರಣ ಏನಂದರೆ ಇಲ್ಲಿ ಅನೇಕ ವಿಚಾರಗಳೇನಾಗ್ತವೆ ಅಂತಂದರೆ ಪ್ರಸ್ತುತವಾಗ್ತವೆ. ಇವತ್ತು ಇಡೀ ಜಗತ್ತು ನಡೆದಿರೋದ ಮೇಲೇ ವೈಚಾರಿಕ ಸಂಪತ್ತಿನ ಮೇಲೆ, ವೈಚಾರಿಕ ದೃಷ್ಟಿಕೋನದ ಮೇಲೆ. ಯಾಕಂತಂತಂದ್ರೆ ಈ ಸಮಾಜದೊಳಗೆ ಎಷ್ಟು ಬೇಕಷ್ಟು ಗೊಂದಲಗಳದು, ಎಷ್ಟು ಬೇಕಷ್ಟು ಚಿಂತೆಗಳದು, ಎಷ್ಟು ಬೇಕಷ್ಟು ಸಮಸ್ಯೆಗಳದು, ಎಷ್ಟು ಬೇಕು ಏನೆಲ್ಲ ಅದಾವ. ಆದ್ರೆ ಅದು ಪರಿಹಾರ ಆಗಬೇಕು ಅಂತಂತಂದ್ರೆ 4 ಜನ ಕೂಡಬೇಕು. 4 ಜನ ಕೂಡಿದ್ರೆ 4 ಜನ ಕೂಡಿದ್ರೆ ಅಂದ್ರೆ ಏನಾಕೈತಿ ಅಂದ್ರೆ 4 ಆಲೋಚನೆಗಳು, 4 ಚಿಂತನೆಗಳು ಬರ್ತಾವೆ. ಅದರಲ್ಲಿ ಇವೆಲ್ಲ ಹೇಳಿನಲ್ಲಿ ಈ ಗೊಂದಲ, ಈ ಸಮಸ್ಯೆ, ಇವೇನು ಇವು ಅದಾವಲ್ಲ, ಇವೆಲ್ಲದಕ್ಕೂ ಪರಿಹಾರ ಇರೋದು ಎಲ್ಲಾದರೂ ಇದ್ರೆ ಅದು ಸಂಗೀತಕ್ಕೆ ಮಾತ್ರ ಅಂತಕ್ಕಂಥ ಮಾತನ್ನು ಬರ್ತಾರೆ. ಯಾಕಂದ್ರೆ ಸಂಗೀತಕ್ಕೆ ನಾವು ಎಲ್ಲರ ಯಾವ್ದಾರ ವಿಚಾರಗಳನ್ನು ವ್ಯಕ್ತ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮದು ಪೂರ್ವಗ್ರಹ ಇರುತ್ತೆ. ಇವರೇ ಈ ಹಿನ್ನೆಲೆಯಿಂದ ಮಾತಾಡ್ತಾರಂತ ನಾವು ಅಲ್ಲಿ ಧರ್ಮ ಕಟ್ಟೋದಾಗಲಿ ಯಾವುದೋ ಒಂದು ಆಲೋಚನೆ ಇರುತ್ತೆ. ಬೇರೆದವ್ರು ಕೂಡಿರ್ತೀವಿ, ಒಬ್ಬ ಧರ್ಮೀಯ ಒಂದು ಏನಾರು ಹೇಳೋದು ಕೂಡ, ಯಾಕಂದ್ರೆ ನಮ್ಗೆ ಅವನ ಬಗ್ಗೆ ಮೊದಲು ಸದಭಿಪ್ರಾಯ ಇರಲ್ಲ. ಅವನ ಕಂಡ್ರೆ ಇವ್ನಿಗೆ ಹಾಕಿರಿ, ಇವ್ನ ಕಂಡ್ರೆ ಹಾಕಿ. ಆದರೆ ಸಂಗೀತಕ್ಕೆ ಯಾವುದೇ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಪಂಗಡ ಇಲ್ಲ, ವರ್ಗ ಇಲ್ಲ, ವರ್ಣ ಇಲ್ಲ, ಲಿಂಗ ಇಲ್ಲ, ಯಾವ್ದು ವೇಷಭೂಷೆ ಇಲ್ಲ, ಭೂಷಣ ಇಲ್ಲ, ಏನೇನೇನೇನೂ ಇಲ್ಲ. ಸಂಗೀತ ಈಸ್ ಈಕ್ವಲ್ ಟು ಪರಮಾತ್ಮ ಅಷ್ಟೇ. ಸಂಗೀತ ಈಸ್ ಈಕ್ವಲ್ ಟು ಕೂಡಲ ಸಂಗಮ. ಸಂಗೀತ ಈಸ್ ಈಕ್ವಲ್ ಟು ಅಲ್ಲ. ಸಂಗೀತ ಈಸ್ ಈಕ್ವಲ್ ಟು ಜೀಸಸ್. ಸಂಗೀತ ಈಸ್ ಈಕ್ವಲ್ ಟು ಆಲ್. ಯಾಕಂತಂದ್ರೆ ಸಂಗೀತ ಇವರೇ ಹಾಡಬೇಕು, ಇವರೇ ಹಾಡಬಾರ್ದು, ಇದು ಇವರಿಂದನೇ ಬರಬೇಕು. ಅದು ಹೆಣ್ಮಗಳಿರಲಿ, ಗಣಮಗನೇ ಇರಲಿ, ಹೆಣ್ಣು ಗಣಮಗನೇ ಇರಲಿ, ಎಷ್ಟು ಸುಂದರವಾಗಿ ಹಾಡ್ತಿರ್ತಾರೆ ನೋಡಿ. ಚೌಕಿ ಪದ ಕೇಳಿಬಿಟ್ರು ಅಂತಂದ್ರೆ ಇಲ್ಲಿ ಹಾಡಿದ್ರೆ ಕಿಲೋಮೀಟರ್ ಗಟ್ಟಲೆ ಕೇಳ್ತಾರೆ, ಅಲ್ಲೇನೆ ತಲೆ ತೂಗ್ತಿರ್ತಾರೆ. ಯಾಕಂದ್ರೆ ಸಂಗೀತ ಯಾರ ಮನೆ ಸೊತ್ತೂ ಅಲ್ಲ. ಅದಕ್ಕೇನು ಸುಳ್ಳು ಹೇಳಿಲ್ಲ ಅದನ್ನ. ಸಂಗೀತ ಅಂದ್ರೆ ಮಳೆ ಬರೆಸ್ತದೆ, ಸಂಗೀತ ಅಂದ್ರೆ ಹರೆ ಹಾವು ನಿಂದಿರುತ್ತೆ, ಆಡ್ತೈತದ, ಆಡ್ತೈತೆ ಸಂಗೀತ. ಇಂಥ ಸಂಗೀತ ಏನೈತಲ್ಲ, ನಮ್ಮ ಮನಸ್ಸಿಗೆ ನಾಟಬೇಕು, ನಮ್ಮ ಮನಸ್ಸಿಗೆ ತಟ್ಟಬೇಕು, ನಮ್ಮ ಮನಸ್ಸಿಗೆ ಮುಟ್ಟಬೇಕು ಅಂತಂದ್ರೆ ಹಿಂಗೆ 4 ಜನ ಕೂಡಬೇಕು. ಇದಕ್ಕೆ ಹಿನ್ನೆಲೆ ಅಂತಕ್ಕಂಥದ್ದು ನಾವು ಇವತ್ತು ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಂದರೆ ಡಾಕ್ಟರ್ ಸುಭಾಷ್ ಕಾಕಣಿಕೆಯವರು, ಡಾಕ್ಟರ್ NR ವನಿಕೆಯವರು. ನಾನು ಅವ್ರಿಗೆ ಹೇಳ್ತಿದ್ದೆ, ಡಾಕ್ಟರ್ ಶಂಭು ಬೆಳೆಗಾರರು ಸಂಗೀತವನ್ನು ಜನಸಾಮಾನ್ಯರ ಮಟ್ಟಕ್ಕೆ ತಂದಿರತಕ್ಕಂಥ ಕೀರ್ತಿ ಇವತ್ತು ಯಾರಿಗಾದ್ರೂ ಸಲ್ತಿದ್ರಂದ್ರೆ ಅದು ಮೂವರು ಡಾಕ್ಟರ್ಗಳಿಗೆ ಸಲ್ಲಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಭಾಳ ಜನಕ್ಕೆ ಏನಿತ್ತು ಅಂತಂದ್ರೆ ಸಂಗೀತ ಅಂದರೆ ಅದು ಕ್ಲಾಸಿಕಲ್ಲು, ಸಂಗೀತ ಅಂದರೆ ಜನಪದ, ಸಂಗೀತ ಅಂದರೆ ವಿದ್ವತ್ತು, ಸಂಗೀತ ಅಂದರೆ ಇನ್ನೊಂದು ಮುನ್ನೊಂದು ಅಂತ ಅಂತಿದ್ರು. ನಿಜವಾಗಿ ಆ ಪುಣ್ಯಾತ್ಮರು ಎಷ್ಟು ದೊಡ್ಡವರು ಇದ್ರು ಇವರು ದೊಡ್ಡವರು ಅದಾರ ಅಂದ್ರೆ ಕುಂತಲ್ಲೇ ನಿಂತಲ್ಲೇ ಅವರು ಮಾತುಗಳು ಕೂಡ ಸಂಗೀತಮಯವಾಗಿರ್ತಿದ್ವು ಅಂತಕ್ಕಂಥದ್ದು. ಡಾಕ್ಟರ್ ಕಾಕಂಡಿಕೆಯವರು ಆಪರೇಷನ್ ಅದು ಉಳಿದಿದ್ದು ಏನಂತಾರೆ, ಸರ್ವ ಇಂದ್ರಿಯಾಣಾಂ ನಯನವೇ ಪ್ರಧಾನ. ಒಂದು ಮಾತಿದೆ, ಸರ್ವ ಇಂದ್ರಿಯಾಣಾಂ ನಯನವೇ ಪ್ರಧಾನ ಅಂದ್ರೆ ಈ ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ಕಣ್ಣು ಪ್ರಧಾನವಾಗಿರ್ತಕ್ಕಂಥದ್ದು. ಹಂಗೆ ಅಷ್ಟೇ ಸೂಕ್ಷ್ಮವಾಗಿರ್ತಕ್ಕಂಥ ಕಣ್ಣು. ಆ ಕಣ್ಣನ್ನು ಆಪರೇಷನ್ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಹಿಂಗೆ ಮಾಡ್ತಿದ್ರು. ಅಂದ್ರೆ ಅದರ ಅರ್ಥ ಸಂಗೀತಕ್ಕೂ ಅವ್ರು ಮಾಡ್ತಕ್ಕಂಥ ಕಾಯಕಕ್ಕೂ ಎಷ್ಟು ನಿಕಟವಾಗಿರ್ತಕ್ಕಂಥ ಸಂಬಂಧ ಇರ್ತಂದ್ರೆ, ಅದು ಎಷ್ಟು ಜಟಿಲವಾಗಿರ್ತಕ್ಕಂಥದ್ದಿರಲಿ, ಎಷ್ಟು ಕಷ್ಟಮಯವಾಗಿರ್ತಕ್ಕಂಥದ್ದಿದ್ರೂ ಕೂಡ ಅದನ್ನ ಏನು ಮಾಡ್ತಿದ್ರು ಅಂತಂದ್ರೆ ಅತ್ಯಂತ ಸುಲಭ, ಅದನ್ನು ಮಾಧ್ಯಮವನ್ನಾಗಿ ಮಾಡ್ಕೊತಿದ್ರು. ಮೀಡಿಯಂ, ಅದು ಮಾಧ್ಯಮ, ಅದನ್ನು ದಾರಿ, ಅದನ್ನು ಬಳಸ್ತಿದ್ರು ಅಂತಕ್ಕಂಥದ್ದು.
ಅದರಿಂದ ಎಷ್ಟು ಸುಖ ಸಂತೋಷವನ್ನು ಪಟ್ಟಿದ್ರು ಅಂದರೆ ನಮಗೆಲ್ಲ ಗೊತ್ತಿರಲಿ. ನಾವೆಲ್ಲ ಏನೂ ಅಲ್ಲ, ನಾವು ಯಾವ ಗಿಡ ತಪ್ಪಲನೂ ಅಲ್ಲ ಅವ್ರ ಮುಂದೆ. ಅವ್ರಿಗೆ ಸಂಗೀತನಂದ್ರೆ ಅವ್ರು ಅವ್ರಿಗೆ ಎಲ್ಲರ ಕರೀರಿ ನೀವು, ನನಗೆ ಕರೆ ಅಂದ್ರೆ ಅಂತ ಸಂಗೀತಗಾರ ನಾನು ಎಷ್ಟು ತಪ್ಪು ಭಾವಿಸ್ಬೇಡ್ರಿ. ಅವ್ರು ಯಾಕಂದ್ರೆ ಈಗ ಕುಂತಿರ್ತೀವಲ್ಲ ಸರ್ ಒಂದು ಹಾಡ್ರಿ ಅಂದ್ರೆ ಸಾಕು ಅನ್ಲೇ ತರ ನನ್ನ ತೊಗೊಂಡೋಗ್ಬಿಟ್ರು ಅವ್ರು. ಅವ್ರಿಗೆ ಹಿಂಗೆ ಇಬ್ಬರೇ ಇದ್ರು ಹಾಡ್ತಿದ್ರು. ನಮಗೆ ಮಂದಿ ಭಾಳ ಬೇಕು, ಭಾಷಣ ಮಾಡೋರ್ಗೆ ಜಗ್ ಮಂದಿ ಇರ್ಬೇಕು. ಸಾಯ್ತಿರ್ತಾರ ಒಂದೊಳ್ತಿ ಮಂದಿ ಎಲ್ಲಾರು ಹೋಗ್ತಿರ್ತಾರೋ ನನ್ನ ಕರಿ ಅಂತಿರ್ತಾರೆ. ಅಯ್ಯೋ ಪುಣ್ಯಾತ್ಮರ, ಲಕ್ಷ ಜನ ಇದ್ರು ನಮ್ಗೆ ಒಬ್ಬ ತಿಳ್ಕೊಂಡ್ರೆ ಸಾಕು. ನಮ್ಗೆ ಆ ಭಾವನೆ ಇಲ್ಲ ನಮ್ಮ ಹತ್ರ. ಬರೀ ನಾವು ಏನ್ ಮಾಡ್ತೀವಿ ಅಂತಂತಂದ್ರೆ ನಮ್ಮ ಪ್ರಭಾವ ಬೀರೋದು ರೊಕ್ಕ ಕೊಟ್ರ ರೂಪಾಯಿ ಕೊಟ್ರ ಪ್ರಿಂಟ್ ಮಾಡಿಸಿದ್ರೆ ಹಂಗ್ ಮಾಡಿದ್ರೆ ಕೂಗಿದ್ರೆ ಚೀರಿದ್ರೆ ಬರೋದಲ್ಲ. ಅದು ಯಾರು ಎದಕ್ ಅರ್ಪಿಸ್ಕೊಂತಾರ, ಅರ್ಪಣಾ ಭಾವ ಅಂತ ಐತಲ್ಲ, ಆ ಅರ್ಪಿಸಿಕೊಂಡಾಗ ಆ ಮನುಷ್ಯ ಪರಿಪೂರ್ಣನಾಗೋದು 100ಕ್ಕೆ 100 ಅನ್ನೋದಕ್ಕೆ ಅವರಿಬ್ಬರು 3 ಸಾಕ್ಷಿ ಅಂತಕ್ಕಂಥ ಮತ್ತ ನಾನು ಸ್ಮರಿಸ್ಕೊಳ್ತೀನಿ. ನಾನು ಈ ಬಹಳ ಜನಕ್ಕೆ ಈಗ ಅಕಸ್ಮಾತ್ ಕರೆದು ಕುಂದಿರ್ಸಿದ್ರೆ ನಾನು ಅಂತಲ್ಲಿ ಬಾರಿಸಿದ್ರೆ ಕಡಿಮೆ ಆಗತ್ತನೋ, ಅಂತಲ್ಲಿ ಹಾಡಿದ್ರೆ ನಾನು ಇದು ಕಡಿಮೆ ಆಗತ್ತನೋ ಅಂತ ಅಂತಿರ್ತಾರೆ. ಆದ್ರೆ ಅದು ಸಂಗೀತಗಾರರ ಲಕ್ಷಣ ಅಲ್ಲ. ಮತ್ತೆ ನಿಮ್ಗೆ ಗೊತ್ತಿರ್ಲಿ, ಹಂಗ ಆಡೋರಿಗೆ ಸಂಗೀತ ಒಲಿಯೋದಿಲ್ಲ. ಯಾಕಂದ್ರೆ ನಿಮ್ಗೆ ಇನ್ನೊಂದು ಗೊತ್ತಿರ್ಲಿ, ಸಂಗೀತ ವಿದ್ಯೆ ಇದು ಗಂಧರ್ವ ವಿದ್ಯೆ, ಇದು ಗಂಧರ್ವ ಕಲೆ. ಬೇಕಂದ್ರೆ ಪಡೆದ್ರೆ ಸಿಗೋದಿಲ್ಲ. ಈಗ ನಾವೆಲ್ಲ ಲಗ ಹೊಡೆದಿವಿ. ಈಗ 30 ವರ್ಷ ಇವ್ರು ಕೂಡ ಒಂದು ಅನ್ನೋ ಅಕ್ಷರ ಬರೋದು. ಯಾಕೆ ನಮ್ಗೆ ಸಂಗೀತ ನಡೆಯಾಗಿಲ್ಲ. ಒಬ್ಬೊಬ್ರು ಹುಟ್ಟ ಸಂಗೀತರು ಯಾರ ಹತ್ತಿರ ಇರ್ತೈತಿ ಅದಕ್ಕೆ ಕಳಕಳಿ ಅಂತ ಕರೀತಾರೆ. ಅಂತಹ ಸಂಗೀತ ಕರೆ ಅಂದ್ರೆ ನಿಂತೋಗಿತ್ತು. ಅದು ಮತ್ತೆ ಒಳ್ಳೆ ಅವರಿಬ್ರು ಬಡದಾರ. ಈಗ ಬಳಗಾರ್ ಸರ್ನು ಅದಕ್ಕೆ ನಾನು ಅವರಿಬ್ರನ್ನ ಬೇರೆ ಇಡ್ತೀನಿ. ಅಂದ್ರೆ ಅವರಿಬ್ರು ಈಗಾಗಲೇ ಇದನ್ನ ಕಂಡಿರ್ತಾರೆ, ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಬಳಗಾರ್ ಸರ್ ಈ ಫೋಟೋ ಹಾಕಿದ್ ಕೂಡ ಅಲ್ಲೇ ತಕ್ಕ ಕುಣಿತಾರ. ಅವ್ರು ತಕ್ಕ ಕುಣಿತಾರ. ಮತ್ತೆ ಏನಕ್ಕಾರ ಅಂದ್ರೆ ಮತ್ತೆ ಡಿಪ್ರೆಷನ್ ಬರಕ್ ಶುರು ಬರ್ತಾರ. ಎಂತದ್ ಬಿಟ್ಟು ಬಂದೆಲ್ಲ ನಾನು. ಯಾಕಂದ್ರೆ ಈ ನಾಡು ಕಂಡಿರ್ತಕ್ಕಂಥ ಅಪರೂಪದ ಬಳಗಾರ್ ಸರ್ ನಿಮ್ಗೆ ಗೊತ್ತಿರ್ಲಿ, ಅವರೊಬ್ಬ ಜನಪದ ಗಾಯಕರಲ್ಲ, ಒಬ್ಬ ಪ್ರಕಾಂಡ ಪಂಡಿತರು. ನಿಮ್ಗೆ ಗೊತ್ತಿರ್ಲಿ, ನಿಮ್ಗೆ ಹಿಂಗೆ ಎದ್ದು ನಿಂದಿಸಿದ್ರೆ ಸಾಕು, ಇಡೀ ಅವ್ರು ಇದನ್ನ ಹೇಳ್ತಾರ. ಅವರು ಯಾವುದು ಪ್ರಭುಲಿಂಗ ಲೀಲೆ ಸಾಕು ನಾನು ಅವ್ರು ಹೆಂಗಾರ ಓದಿದ್ದಾರೋ ಅಂತ ಒಟ್ಟ ಬಿದ್ರ. ನೀವು ಪ್ರಭುಲಿಂಗ ಲೀಲೆ ಹೇಳು ಅಂತಂದ್ರೆ ಸಾಕು. ಅವ್ರು ಎಷ್ಟು ಸುಂದರವಾಗಿರ್ತಕ್ಕಂಥ ಅದನ್ನಾರ ಇರ್ಲಿ. ಆಮೇಲೆ ಇನ್ನೊಂದ್ 3-4 ಕೇಳಿದ್ವಲ್ಲ ನಾವು, ಮಹಾಭಾರತನ ತಗೋರಿ. ಆಮೇಲಿಂದ ಆಕಿ ಯಾವ್ದು ಅಮೃತಮತಿ ಅಷ್ಟವಂಕ ಅವ್ರು ಹೆಂಗ ಜನ್ನನ ಯಶೋಧರ ಚರಿತ್ರೆ ಹಿಂಗ ಅವ್ರು ಹೇಳ್ತಾರ. ಒಂದು ಹೂ ಹೋಗಿದ್ರೆ ಆಕಿ 3 ಚೋದ್ಲಂತ. ಒಂದು ಹೂ ಹೋಗದೆ, ಏ ರಾಣಿ ನೀ ಯಾಕೆ ಇಷ್ಟ ಲೇಟ್, ಆಕಿ ರಾಣಿ ಪ್ರೀತಿಯಿಂದ ಹಿಂಗ್ ಹೂ ಹೋಗಿದ್ರಂದ್ರ 3 ಚೋದ್ಲಂತ. ಅಷ್ಟು ಸುಕೋಮಲೆ ಆಕಿ. ಅಂತಾಕಿ ಒಬ್ಬ ಸಂಗೀತ ಒಬ್ಬ ಯಾರವ ಮಾವ ಅಷ್ಟಾವಂಕ ಅಂತಕ್ಕಂಥವ್ನು, ಕುದುರೆ ಇದನ್ನ ಹಾಕ್ತಕ್ಕಂಥವ್ನು ಅಂತವನ ಸಂಗೀತಕ್ಕೆ ಅವನು ನೋಡೇ ಇಲ್ಲ. ಅವ ಆಲಾಪ್ ಮಾಡೋದು, ಅವನ ಸಂಗೀತ ನೋಡಿ ಅಲ್ಲೇನ ಆಕಿಗೆ ಪ್ರೇಮ ಇದಾಗೈತಿ. ಅಂತ ಪ್ರೇಮಗಾರನ ಜೊತೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದ್ಸಲ ಅವ ಟೆಸ್ಟ್ ಮಾಡ್ತಾನ ರಾಜ. ಸುಮ್ನೆ ನಿಮ್ಗೆ ಅದು ನಿಮ್ಗೆಲ್ಲ ಗೊತ್ತಿರ್ಬೇಕು, ಸುಮ್ನೆ ಹೇಳ್ತೀನಿ, ನನ್ಗೆ ಹೇಳ್ಬೇಕು ಅನ್ಸುತ್ತೆ. ಏನಾಗತ್ತೆ ಅಂದ್ರೆ ಆಕಿ ದಿನಾನು ಅವನು ಕೂಡ್ತಕ್ಕಂಥದ್ದು. ಒಂದಿನ ರಾಜಾಗ ಡೌಟ್ ಬರುತ್ತೆ, ಯಾಕೋ ಎದ್ದು ಹೊಂಟಾಳಕಿ ಅಂತ ನೋಡ್ತಾನವ. ನೋಡಿದಾಗ ಮತ್ತೆ ಹೊಳ್ಳಿ ಬಂದು ಚೀ ಅಂತ ಬಂದು ಮಲಗ್ತಾನೆ. ಸುಮ್ಮನೆ ಟುಪ್ ಪಡ್ಕೊಂಡು ಮಲಗಿರ್ತಾನೆ. ಆಕಿ ಬರ್ತಾಳೆ ಅವನ ತ್ಯಾಗ ಕೂಡಿ ಬಂದ ತಕ್ಷಣ. ಇಲ್ಲ ಸಾರಿ, ಒಂದ್ಸಲ ಏನಾಗುತ್ತೆ ಅಂದ್ರೆ ಆಕಿ ಅವನ ತ್ಯಾಗ ಹೋಗೋದು ಲೇಟ್ ಆಗಿಬಿಡುತ್ತೆ. ರಾಜ ಬೇಕಂತ ಅಷ್ಟವಂಕ ಇಷ್ಟು ಟೈಮ್ ಕೊಟ್ಟಿರ್ತಾನೆ. ಇಷ್ಟು ಟೈಮ್ ಕೊಟ್ಟೊತ್ನ್ಯಾಗ ಅವ ಅಲ್ಲಿ ಚಟ್ಪಡಿಸ್ತಿರ್ತಾನವ, ಇನ್ನೂ ಬರ್ಲಿಲ್ಲ ಅಂತ ಹೇಳಿ. ಅವಾಗ ರಾಜ ಏನ್ ಮಾಡ್ತಿರ್ತಾನಂದ್ರ ಆಕಿ ಬೇಕಂತ ಲೇಟ್ ಮಾಡಿಸ್ತಕ್ಕ ಆಕಿ ಲೇಟ್ ಆಗಿ ಹೋದ ತಕ್ಷಣ ಅವ ಏನ್ ಮಾಡ್ತಾನ ಗೊತ್ತೇನು, ಹೆಂಗ ಒದಿತಾನ, ಹೆಂಗ ಚಮಟಿಗೆ ತಗೊಂಡು ಹೊಡಿತಾನ ಅಂತಂದ್ರ ರೆಪ್ ಬೀಸಿದ್ರಂತಂದ್ರ ಹಾವು ಹೆಂಗ ಹೊಡೆದ್ರಂದ್ರ ಮೈ ತಿರುಗಿ ಹೊಳ್ಳೊಳ್ಳಿ ಹೋಗಿ ಹೆಂಗ್ ಬೀಳ್ತೈತಿ ಹಂಗ ಆಕಿ ಅವನ ಕಾಲಿಗೆ ಹೋಗಿ ಬೀಳ್ತಿದ್ಲು ಅಂತಕ್ಕಂಥದ್ದನ್ನ. ಇಂಥದನ್ನ ಒಂದು ಸಲ ಹೇಳಿದ್ರೆ ಸಾಕು ಅವ್ರು ಬೆಳಗಾರ್ ಸರ್. ಅದು ಮನಸ್ಸನ್ನ ಮುಟ್ಟೋ ಹಾಗೆ ಹೇಳ್ತಕ್ಕಂಥ ಕಲೆ ಅವ್ರಿಗಿತ್ತು ಅಂತ ಒಬ್ಬ ಮಹಾನುಭಾವರ ಸಾಮೀಪ್ಯ ಮತ್ತು ಸಾನ್ನಿಧ್ಯ ದೊರೆತಿರ್ತಕ್ಕಂಥದ್ದೇ ನಮ್ಮ ಸೌಭಾಗ್ಯ. ಡಾಕ್ಟರ್ NR ವಂಕಿ ಅವ್ರು ಡಾಕ್ಟರ್ ಸುಭಾಷ್ ಕಾಕಂಡ್ಕಿ ಅವ್ರ ಇಡೀ ಏನದು ಭಗವದ್ಗೀತೆ, ಮಹಾಭಾರತ, ಕೃಷ್ಣ, ಅವ್ರು ರಾಮ ತಕ ಕುಣಿತಿದ್ರು. ಎಷ್ಟು ಅಧ್ಯಯನಶೀಲರು ಅವರು. ಯಾವುದೇ ಪ್ರಸಂಗವನ್ನು ತೆಗೆದುಕೊಂಡ್ರು ಕೂಡ
ಇವತ್ತು ರಾಮಾಯಣ ಮಹಾಭಾರತ ಭಗವದ್ಗೀತೆ ಅದು ಇದು ಅದು ಅದು ಇತ್ತು ಇಲ್ಲ ಪ್ರಸ್ತುತ ಅಪ್ರಸ್ತುತ ಸಂಬಂಧ ಇಲ್ಲ. ಈ ಜಗತ್ತಿನೊಳಗೆ ಏನಿದೆ ಅದು ಎಲ್ಲವೂ ಕೂಡ ಅದರಲ್ಲಿದೆ. ಇನ್ನ ಅದ್ರಾಗ ಇದ್ದಿದ್ದು ಇಲ್ಲಿಲ್ಲ, ಅದಕ್ಕಿಂತ ಹೆಚ್ಚಿನ ಅಲ್ಲಿದೆ. ನಾವು ನೋಡ್ಬೇಕಾಗಿರ್ತಕ್ಕಂಥ ರೀತಿ ಏನೈತಲ್ಲ, ನಾವು ಸಾಹಿತ್ಯದ ದೃಷ್ಟಿಯಿಂದ ಅದನ್ನು ಓದೋ ದೃಷ್ಟಿಯಿಂದ ಅದನ್ನ ನಾವು ಜೀವನದ ದೃಷ್ಟಿಯಿಂದ ಅಳವಡಿಸಿಕೊಳ್ಳೋ ದೃಷ್ಟಿಯಿಂದ ನಾವು ನೋಡ್ಬೇಕೇ ಹೊರತು ಮತ್ತೊಂದು ದೃಷ್ಟಿಕೋನ ಅಲ್ಲಿ ಇರೋದಿಲ್ಲ ಅನ್ನೋದಕ್ಕೆ ಅವ್ರು ಹೇಳ್ತಕ್ಕಂಥದ್ದು. ಪ್ರತಿಯೊಂದನ್ನು ಕೂಡ ಅದರಲ್ಲಿ ಹೇಳ್ತಕ್ಕಂಥದ್ದು. ಡಾಕ್ಟರ್ ಒನಕೆಯವರು ತಮ್ಮ ಇಡೀ ಬದುಕನ್ನ ತಮ್ಮನ್ನು ಮರೆತು ಅವರಿಗೆ ಬಂಗಾರ ಗುಳಿಗೆ ಡಾಕ್ಟರ್ ಅಂತ ಕರೀತಿದ್ರು. ಬಂಗಾರದಂತ ಗುಳಿಗೆ ಕೊಡ್ತೀನಿ ನಿಮ್ಗೆ ಆರಾಮಾಗಿ ಕೈಗೆ ಹೋಗೋಣ. ಎಷ್ಟು 10 ರೂಪಾಯಿ ಫೀ. ಅವ್ರು ನಮ್ಮ ಮುತ್ತು ಬೀಳಿಗೆ ಹಗಲೆಲ್ಲ ಯಾರೋ ಹೆಣ್ಮಗಳು ಇವರು ಬಂದ್ರಂತ ಮಾರವಾಡಿ ಹೆಣ್ಮಗಳು ತೋರಿಸ್ಲಾಕ 100 ನೋಟ್ ಕೊಟ್ರಂತಂದ್ರೆ ಹಿಂದಕ್ಕೆ ಸರದು ಮುಂದಕ್ಕೆ ಸರದು ಕೊಟ್ಟು 90 ರೂಪಾಯಿ ಒಳಗೆ ಕೊಟ್ರಂತ. ಅಯ್ಯೋ ಭಗವಂತ ಅಂದ್ರಂತ ಇವ್ರು 90 ರೂಪಾಯಿ ಒಳಗೆ ಕೊಟ್ರು ಡಾಕ್ಟರ್ ಅಂತ. ಇವತ್ತು ಯಾರಂತ ಡಾಕ್ಟರ್ ಸಿಗ್ಲಾಕ ಸಾಧ್ಯ ಐತಿ? ಯಾಕಂದ್ರೆ ಖರೆ ಅಂದ್ರೆ ನಮ್ಮ ಜೊತೆಗೆ ಇರಬೇಕಾಗಿತ್ತು, ಅವರು ಇರಬೇಕಾಗಿರ್ತಕ್ಕಂಥದ್ದು. ಎಲ್ಲವನ್ನು ಮೀರಿ ಭಗವಂತ ಅದಕ್ಕನೆ ಹೇಳ್ತಾನ ಬಸವಣ್ಣ ಹೇಳ್ತಾನೆ, ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಅದಕ್ಕೆ ಇನ್ನು ಗ್ರಾಮೀಣ ಪರಿಸರದವ್ರು ಹೇಳ್ತಿರ್ತಾರೆ, ಅವ್ರು ಹೇಳ್ತಿರ್ತಾರೆ, ಇಂಥವ ಹಿಂಗೆ ಸತ್ತ ಅನ್ಕೊಡಿ. ಹೌದಪ್ಪ, ಅದು ಶೇಗಾಯಿ ಲಗುನ ಎತ್ಕೊಂಡ, ನಮ್ಮಂತ ಇಸ್ಗಾಯಿನ ಬಿಟ್ಟು ಹಂಗ ಸಾಮಾನ್ಯವಾಗಿ ಭಗವಂತನಿಗೆ ಅವ್ರಿಗೆ ಅಲ್ಲಿ ಸೇವಾ ಬೇಕಾಗಿರ್ಬೇಕು ಅಂತಕ್ಕಂಥದ್ದನ್ನ ಇವತ್ತು ಪ್ರಸ್ತುತ ಇದೆ. ಅವ್ರನ್ನ ನೆನೆಸ್ಬೇಕಾದ್ರೆ ನಾನು ಸಜ್ಜನ್ ಸರ್ ಆಗಲೇ ಒಂದು ಮಾತು ಹೇಳಿದಾಗ ನಾನು ಪಟ್ಟ ಒಂದು ಮಾತು ಫ್ಲಾಶ್ ಆಯ್ತು. ನಮ್ಮ ಮನ್ಯಾಗನ ಇದು ಮುಗ್ಗುರು ಸಿಕ್ತು ಅಂತ, ಅದು ಕಳದಲ್ಲೇ ಹುಡುಕೋಬೇಕು ನಾವು. ಅದು ಏನು ಕಳೆದಿತ್ತು ಅಲ್ಲೇ ಹುಡುಕಾಡಕತ್ತೀವಿ ನಾವು. ಯಾಕಂದ್ರೆ ಎಲ್ಲೋ ಇರೋದನ್ನೆಲ್ಲ ಈಗ ಸಜ್ಜನ್ ಸರ್ ಅದನ್ನು ಆರಂಭಿಸಿಕೊಟ್ರೆ ಅದನ್ನು ಮುಂದುವರಿಸ್ತಕ್ಕಂಥ ಜವಾಬ್ದಾರಿ ನಮ್ದಿದೆ. ಒಂದು ವಿಶೇಷವಾಗಿರ್ತಕ್ಕಂಥ ಕಳಕಳಿ ಮತ್ತು ಮನವಿ ನಮ್ದಿದೆ. ಪ್ರಭು ಬನ್ನಿಗೋಳ್ ಮಠ ಈಗ ಸುಮಾರು ನೀವು ಶಿವರಂಜನಿ ಸಂಗೀತ ಕಲಾ ಸಂಘ ಆರಂಭಿಸಿ ಬಹಳ ದಿವಸ ಆಯಿತು. ಅದು ಉದ್ಘಾಟನೆ ಆಗಿದ್ದು ಅಷ್ಟೇ ಕರೆ. ಈಗ ಅದು ಎಷ್ಟನೇ ವರ್ಷದ್ದಿರ್ತಲ್ಲ, ಅಷ್ಟು ವರ್ಷದ ಒಂದು ಸಂಗೀತ ಕಾರ್ಯಕ್ರಮ, ಸಂಗೀತವನ್ನ ಎಲ್ಲರಿಗೂ ಅದನ್ನ ಉಣಬಡಿಸುವಂತ ಬಹಿರಂಗದ ಕಾರ್ಯಕ್ರಮ ಮಾಡಿಕೊಂಡು ಅದನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ಈ ಗುಂಗು ಅಂತಕ್ಕಂಥದ್ದು ಇದು ಸಂಗೀತ, ಈ ನಾದ ಅಂತಕ್ಕಂಥದ್ದು ಏನೈತಲ್ಲ, ಗುರುದೂರ್ ಕಲ್ಮಠ ನಾದ ಟೈಮ್ ಆದ್ರೆ ಕ್ಷಮ ಇರಲಿ, ಲಾಸ್ಟ್ ಒಂದು ಮಾತು ಹೇಳ್ಬಿಡ್ತೀನಿ. ಏನಂದ್ರೆ ಡೊಂಬ್ರಾಟ ನಡೆದೈತೆ. ಡೊಂಬ್ರಾಟ ನೋಡ್ರಿ ನೀವು, ಡೊಂಬ್ರಾಟದಾಗ ಡಬ್ 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 ಬಡಿತಿರ್ತಾನೆ. ಆ ಡಬ್ 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 ಬಡ್ದಂಗೆಲ್ಲ ಅವ ಏನ್ ಮಾಡ್ತಿರ್ತಾರ ಅವರು, ಆ ತಂತಿ ಮೇಲೆ ಹಿಂಗೆ ನಡೆಯೋದು ಅದು ಬಡ್ದಂಗೆಲ್ಲ ಅವ್ರು ನಡೀತಿರ್ತಾರೆ. ಹಿಂಗೆಲ್ಲ ಇದನ್ನ ಮಾಡ್ಕೊಂತಿರ್ತಾರ, ತಂತ್ಯಾಗ ಹಾಸಿ ಬರ್ತಿರ್ತಾರ, ಏನೆಲ್ಲ ಮಾಡ್ತಿರ್ತಾರ. ಅದು ಡಬ 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 ಬಡಿತಿರ್ತಾರ. ಬಡದತ್ನಾಗ ಅದು ಆಶ್ಚರ್ಯ ಅಲ್ಲ, ಇಷ್ಟು ತಂತಿ ಮೇಲೆ ಹೆಂಗೆ ನಡೀತಾರೆ, ಹೆಂಗೆ ಅದು ಅಂತಕ್ಕಂಥದ್ದು. ಮತ್ತು ಹಿಂಗೆಲ್ಲ ನಡೀತಿರ್ತಕ್ಕಂಥವನು ನಮ್ಗೆ ಹೆಲ್ಪಕ್ಕಂತ ಒಂದು 4 ಜನ ಕಳ್ಳರು ಅದನ್ನ ನೋಡಕ್ ಬರ್ತಾರೆ. 4 ಜನ ಕಳ್ಳರು ಅದನ್ನ ನೋಡ್ತಿರ್ತಾರ. ಅವರಲ್ಲೇ ವಿಚಾರ ಮಾಡ್ತಾರೆ, ಇವ ನಮ್ಮ ಕೆಲಸಕ್ಕೆ ಯೂಸ್ ಹಾಕ. ಯಾಕಂತಂದ್ರೆ ಇಷ್ಟು ತಂತಿ ಮೇಲೆ ನಡೀತಾನ, ಇಷ್ಟು ದಡ ಮ್ಯಾಗ ಹತ್ತಾನ, ತಳಿ ಹಿಡಿತಾನೆ. ನೋಡ್ತಿರ್ಬೇಕು ಅವ್ರನ್ನ ಹತ್ತದ ಹಿಡಿಯೋದು. ಇವ ನಮ್ಗೆ ಹೆಲ್ಪ್ ಅಕ್ಕನಂತ ತಿಳ್ಕೊಂಡು ಆ ಕತಿ ಮುಗಿತಾನ, ಅದು ಆಟ ಮುಗಿತಾನ ನಿಂತು, ಇಲ್ರಿ ನಿಮ್ಮ ಹುಡುಗ ನಮಗೆ ಬೇಕಾಕನ, ಏನಂತೀರಿ ಅದನ್ನು ಕೊಡ್ತೀವಿ, ನಮ್ಮ ಜೊತೆ ಕಳಿಸ್ರಿ. ಏನ್ರಿ ನಮಗೆ ಅನ್ನ ಹಾಕಾವ, ನಮ್ಮ ಆಟ ಇದು ಹಿಂಗೆ ಅವ್ನು ಹೋಯ್ದ್ರೆ ನಮ್ಮ ಆಟ ನಿಂತು ಬಿಡ್ತಾನೆ, ನಮ್ಮ ಹೊಟ್ಟೆ ಮೇಲೆ ಕಾಲು ಕೊಟ್ಟಂಗೆ ಆಗುತ್ತೆ ನೀವು ಅಂತಂತಾರೆ. ನಿಮ್ಮ ಕೆಲಸ ಏನಿದ್ರು ಹಗಲಿ ಮಾಡ್ರಿ, ನಮಗೆ ಅವ್ರ ರಾತ್ರಿ 12 ನಂತರ ಬೇಕು ಅಂತಾರೆ. 12 ನಂತರ ಬೇಕು ಅಂದ್ಕೂಡೆ ಬಿಡು, ಆಸೆ ಅಲ್ಲ ಮನುಷ್ಯಾಗೆ, ಇಷ್ಟು ರೊಕ್ಕ ಕೊಡ್ತೀನಿ ಅಂತ ಕರ್ಕೊಂಡವ್ರಿ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ರಾತ್ರಿ 12:30 ಒಂದು ಆಗಿರ್ತೈತೆ. 3 ಅಂತಸ್ತಿನ ಕಟ್ಟಡ ಹಗ್ಗ ಕೊಟ್ಟು ಏರ್ ಮೇಲೆ ಅಂದಂತವ. ಏರ್ ಅಂದ ಕೂಡ ಅವ ಹುಡುಗ ಏನಂದಂತ, ನಾ ಏರ್ಬೇಕು ಅಂದ್ರೆ ನನಗೆ ಲಿಂಕ್ ಬೇಕು ಅಂತ. ಹಂಗೆ ಮನುಷ್ಯನ ಜೀವನಕ್ಕ ಈ ನಾದ ಬೇಕು ಅಂತ. ಅದಕ್ಕೆ ಜೀವನದೊಳಗ ನಾವೆಲ್ಲ ಒಳ್ಳೆ ವ್ಯಕ್ತಿಗಳಾಗಬೇಕಾಗಿತ್ತಂದ್ರ ಒಂದು ರೊಟ್ಟಿ, ಅವ್ರು ರೊಟ್ಟಿ ಮಾಡ್ತಿರ್ತಾರೆ. ರೊಟ್ಟಿ ಮಾಡ್ತಿರ್ಬೇಕಾದ್ರ ನಮ್ಮ ರೊಟ್ಟಿ ರುಚಿ ಆಗ್ಬೇಕಾದ್ರ ಹಿಟ್ಟನ್ನ ನಾದಬೇಕು. ನಾವು ಒಳ್ಳೆ ಸಂಸ್ಕಾರಕ್ಕೆ ಬರಬೇಕಾಗಿತ್ತಂದ್ರ ಇಂಥ ನಾದಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಗೆ ವೇಳೆ ತಗೊಂಡಿನಿ, ದಯವಿಟ್ಟು ಕ್ಷಮೆ ಮಾಡಿ. ಎಲ್ಲರಿಗೂ ಕ್ಷಮೆ. ನಮಸ್ಕಾರ.